ಹೆಂಗಿದೆಯಪ್ಪ ಎಕ್ಸ್ಪೀರಿಯನ್ಸ್ ಇಬ್ಬರಿಗೂ? ಇಲ್ಲಿ ಬಲಿ ಕೊಡೋದಾ ಅಂದ್ರೆ ಕೋಳಿ ಕುರಿ ಆ ತರದ್ದು? 1/4 ಗಂಟೆ ಅಂತ ಅನ್ಸುತ್ತೆ ಸಿಕ್ಬಿಡುತ್ತೆ. ಲಾಸ್ಟ್ ವಿಡಿಯೋದಲ್ಲಿ ಮಂಗ್ನಂಗಿದ್ರಿ. ಹಲೋ ಹಾಯ್ ನಮಸ್ತೆ, ರಘು ರೌಂಡ್ಸ್ಗೆ ಸ್ವಾಗತ. ಈಗ ಟೈಮ್ ಎಷ್ಟಪ್ಪ ಅಂದರೆ 3:45. ನಾನು ಎದ್ದು ಸ್ನಾನ ಮಾಡಿದ್ದೀನಿ, ರೆಡಿಯಾಗಿದ್ದೀನಿ. ನಮ್ಮ ಸಂದೀಪ್ ಅವರು ರೆಡಿ ಆಗ್ತಾ ಇದ್ದಾರೆ. ಸಮಯ ನೋಡಿ 3:45, 4 ಗಂಟೆ. ಆ್ಯಕ್ಚುಲಿ ಈ ವಾಚಲ್ಲಿ 4 ಗಂಟೆ 5 ನಿಮಿಷ ತೋರಿಸ್ತಾ ಇದೆ, ನನ್ನ ವಾಚಲ್ಲಿ 4 ಗಂಟೆಗೆ ಇನ್ನೂ 10 ನಿಮಿಷ ತೋರಿಸ್ತಾ ಇದೆ. ಇನ್ನೊಬ್ಬರು ಸ್ನೇಹಿತರು ಸ್ನಾನಕ್ಕೆ ಹೋಗಿದ್ದಾರೆ, ಇನ್ನೂ ಬಂದಿಲ್ಲ ಅವರು. ಇವರು ಸಂದೀಪ್ ಅವರು ಬೆಳಗ್ಗೆ ಎದ್ದು 4 ಗಂಟೆ ಬೆಳಗಿನ ಜಾವದಲ್ಲಿ ನನ್ನ ಶರ್ಟ್ ಕದ್ದವ್ರು ಯಾರು ಅಂತ ನಾಟಕ ಶುರು ಮಾಡಿದ್ದಾರೆ. ಅವರು ಶರ್ಟ್ ತಂದಿದ್ದಾರೋ ಇಲ್ವೋ ಮನೆಯಿಂದ ಗೊತ್ತಿಲ್ಲ. ಈಗ ಅದೇ ಒಂದು ದೊಡ್ಡ ಟಾಸ್ಕ್ ಆಗಿದೆ, ಹುಡುಕಾಡ್ತಿದ್ದಾರೆ. ನಮ್ಮನ್ನು ಕೇಳ್ತಾ ಇದ್ದಾರೆ, ಎಲ್ಲೇ ಎತ್ತಿಟ್ಟಿದ್ದೀರಾ, ಮುಚ್ಚಿಟ್ಟಿದ್ದೀರಾ, ಬಚ್ಚಿಟ್ಟಿದ್ದೀರಾ, ತೆಗೆದು ಕೊಟ್ಬಿಡಿ ದಯವಿಟ್ಟು ಅಂತ. ಈಗ ಇಲ್ಲಿ ನೀವೇನು ನೋಡ್ತಾ ಇದ್ದೀರಾ, ಈ ಮನೆ ನಮ್ಮ ಇನ್ನೊಬ್ಬ ಸ್ನೇಹಿತಂದು, ನಮ್ಮ ಕರಿಯಪ್ಪಂದು. ಅವರು ಇಲ್ಲೇ ಸ್ನಾನಕ್ಕೆ ಹೋಗಿದ್ದಾರೆ. ಈಗ ಫಸ್ಟ್ ಇವ್ ಶರ್ಟ್ ಹುಡುಕ್ಬಿಡೋಣ. ಸಂದೀಪ್, ಎಲ್ಲಿ ಸಿಗ್ತಾ ನಿಮ್ ಶರ್ಟು? ನೀವು ಬೇಡ ಅಂದ್ರೂ ನಮಗೆ ಯೂಟ್ಯೂಬ್ ಅಲ್ಲಿ ಕಂಟೆಂಟ್ ನೀವೇ ಕೊಡ್ತೀರಪ್ಪ. ನೋಡಿ, ಯಾವ್ದೋ ಒಂದು ಶರ್ಟ್ ತಂದು ಬಿಟ್ಟಿದಾರೆ ಪಾಪ, ಅದು ಚೆನ್ನಾಗಿಲ್ವಂತೆ. ಇನ್ನೊಂದು ಯಾವ್ದೋ ತಂದು ಇಟ್ಕೊಂಡಿದ್ರಂತೆ, ಅದು ಕಾಣಿಸ್ತಿಲ್ಲ ಬ್ಯಾಗಲ್ಲಿ. ನಮ್ಮನ್ ಕೇಳ್ತವ್ರೆ, ಎಲ್ಲಿ ಬಚ್ಚಿಟ್ಟಿದ್ದೀರಾ ಕೊಡಿ ಅಂತ. ಸೊ ನಾವ್ ಎತ್ತಿಟ್ಟಿಲ್ಲ ಅಂತ ಹೇಳ್ತಿದ್ರು, ಇವ್ರು ಕೇಳ್ತಿಲ್ಲ. ನೋಡೋಣ ಫೈನಲ್ ಏನಾಗತ್ತೆ ಅಂತ. ಅವ್ರ ಶರ್ಟ್ನ ಅವರೇ ಮನೇಲೆ ಮರ್ತು ಬಂದ್ಬಿಟ್ಟು ಇಲ್ಲಿ ನಮ್ಮ ಮೇಲೆ ಕೂಗಾಡ್ತಾ ಇದ್ರು. ಏನಂತೀರಾ ಸಂದೀಪ್, ನಿಮ್ ಅಭಿಪ್ರಾಯ ಇದಕ್ಕೆ? ತಪ್ಪು ಅವ್ರದೇ ಅಂತ ಗೊತ್ತಾದ್ಮೇಲೆ ಸಸ ಪಪ್ಪ ನಿಸಿ ಸಿಸಿ ಅಂತ ಇದಾರೆ. ಇರ್ಲಿ, ಇದು ಹೇಗಾಯ್ತು ಅಂತ ಕಂಡಿಡಿ. ಶರ್ಟ್ ಮರ್ತು ಬರೋದಕ್ಕೆ ಕಾರಣ ಯಾರು ಏನು ಅನ್ನೋದು ಗೊತ್ತಾಗತ್ತೆ ಮುಂದಿನ ಸಮಯದಲ್ಲಿ. ನೋಡಿ, ಅವರು ಇನ್ನೂ ನಂಬಿಕೆ ಬಂದಿಲ್ಲ ನಮ್ಮ ಮೇಲೆ. ನನ್ನ ಬ್ಯಾಗ್ ಚೆಕ್ ಮಾಡ್ತಿದ್ದಾರೆ. ದೇವರ ಮೇಲೆ ಆಣೆಗೂ ನಾವ್ ಎತ್ತಿಲ್ಲ ಅಂತ ಹೇಳಿದ್ರು. ಈ ಸ್ಕೂಲ್ ಮಕ್ಳಾಡ್ದಂಗೆ ಆಡ್ತಾವ್ರೆ. ನೋಡೋಣ, ಅವ್ರ ತಪ್ಪು ಅವ್ರಿಗೆ ಅರಿವು ಆಗ್ತಾ ಇಲ್ಲ ಇನ್ನು. ಬನ್ನಿ ಸಂದೀಪ್, ಆಯ್ತು, ನಿಮ್ಮ ಮುಗ್ಧತೆ ನಮಗೆ ಗೊತ್ತಾಗ್ತಾ ಇದೆ. ಶರ್ಟ್ ಮರ್ತು ಬಂದಿದ್ದೀರಾ. ಇಲ್ಲೊಂದು ನಿಮ್ಗೆ ಒಂದು ವಿಶೇಷ ತೋರಿಸ್ತೀನಿ. ನಮ್ಮ ಸ್ನೇಹಿತನ ಮನೇಲಿ ಎಂತ ವಿಶೇಷ ಇದೆ ಅಂದ್ರೆ, ನಾನು ನೋಡಿ ಫುಲ್ಲು ಶಾಕ್ ಆಗ್ಬಿಟ್ಟಿದ್ದೀನಿ. ಅಥವಾ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ಗೊತ್ತಿಲ್ಲ. ಇಲ್ಲಿ ನೋಡಿ ಏನಿದೆ ಅಂದ್ರೆ, ಇಲ್ಲಿ ನಮ್ಮ ಸ್ನೇಹಿತರು ನೋಡಿ ಎಂತ ಟ್ಯಾಲೆಂಟು ಅಂದ್ರೆ, ದಿಂಬ್ಗೆ ಟೀ ಶರ್ಟ್ ಹಾಕೋರೆ, ಇಲ್ಲೊಂದು ದಿಂಬ್ಗೆ ಪ್ಯಾಂಟ್ ಹಾಕೋರೆ. ಚೆನ್ನಾಗಿದೆ, ಹೊಸ ತರ. ದಿಂಬ್ ಕವರ್ ಇಲ್ಲ ಅಂದ್ರೆ ಟೀ ಶರ್ಟ್ ಬಿಚ್ಚು ದಿಂಬ್ಗೆ ಹಾಕ್ಬೋದು, ಪ್ಯಾಂಟ್ ಬಿಚ್ಚು ದಿಂಬ್ಗೆ ಹಾಕ್ಬೋದು. ರೀಯೂಸಿಂಗ್ ಆಪ್ಷನ್ ಇವೆಲ್ಲ. ಸಂದೀಪ್, ಅಯ್ಯೋ ಬಂದಪ್ಪ, ನನ್ನ ಬಾಳಿನ ಅಮಾಸ್ಯ ನನ್ನ ಮಗ. ಏನಾಯ್ತು? ಕೊನೆಗೂ ನಿಮ್ ಶರ್ಟ್ ಸಿಗ್ಲಿಲ್ಲ ಅಂದ್ರೆ ಯಾರು ಕದ್ದಿಲ್ಲ ಅಂತ ಗೊತ್ತಾಗಿದೆ ಈಗ. ಸತ್ಯ, ನೀವು ಮನೆಯಿಂದ ತಂದಿಲ್ಲ ನಿಮ್ ಶರ್ಟ್ ನ. ಈಗ ಯಾವ್ದೋ ಶರ್ಟ್ ಹಾಳಾಗಿದೆ ಅಂತ ನನಗ್ ತೋರ್ಸಕ್ ತಂದಿರೋದು, ಅದನ್ನೇ ಹಾಕೊಂಡು ಇವತ್ತು ಟ್ರಿಪ್ ಅಲ್ಲಿ ಮಜಾ ಮಾಡ್ತೀರಾ. ಫೈನಲಿ ಮಿಷಿನ್ ಫೇಲ್ ಬೆಳಗ್ಗೆ. ಏನಂತಿರೋದು ಅಭಿಪ್ರಾಯ ಹೇಳಿ ನಿಮ್ದು? ಅಭಿಪ್ರಾಯ ಏನಿಲ್ಲ, ಬ್ಯಾಲೆನ್ಸ್ ಮಾಡ್ತೀನಿ. ಮಾಡಿ.
ಸಂದೀಪ್, ಫೈನಲಿ ನಾವು ಡೆಸ್ಟಿನೇಷನ್ ರೀಚ್ ಆಗಿದ್ದೀವಿ. ಈಗ ನಾವು ಹದ್ದಿನಕಲ್ಲು ಹನುಮಂತರಾಯನ ದೇವಸ್ಥಾನಕ್ಕೆ ಬಂದಿದ್ದೀವಿ. ಈಗ ನಾವು ಇಲ್ಲ ನೋಡಿ, ಅಲ್ಲಿ ಹಿಂದೆ ಕಾಣಿಸ್ತಾ ಇದೆ ಆರ್ಚು, ಅಲ್ಲಿಂದ ನಾವು ಬೆಟ್ಟ ಹತ್ತಕ್ಕೆ ಶುರು ಮಾಡ್ಬೇಕು ನಾವೀಗ, ಅಲ್ವೇ? ರಾವಣನ ಮಗ ಇದು, ರಾವಣನ ಮಗ. ಬಲಿಪೀಠ ಅಣ್ಣ, ಏನ್ ಇವ್ರ ಹೆಸರು? ಇಂದ್ರಜಿತ್. ಇಲ್ಲಿ ಬಲಿ ಕೊಡೋದಾ? ಬಲಿಪೀಠ ಅಂದ್ರೆ ಕೋಳಿ ಕುರಿ ಆ ತರದ್ದು. ಇಂದ್ರಜಿತ್ ರಾವಣ ಅವ್ರ ಮಗ, ಅವ್ರ ಹೆಸರು ಇಂದ್ರಜಿತ್. ನೋಡಿ ಹೆಂಗ್ ಕೂತಿದ್ದಾರೆ. ಭಯ ಆಗತ್ತೆ ಸ್ವಾಮಿ ಬೆಳಗ್ಗೆ. ಶ್ರೀ ಕ್ಷೇತ್ರ ಹದ್ದಿನಕಲ್ಲು ಹನುಮಂತರಾಯನ ಸ್ವಾಮಿ ದೇವಸ್ಥಾನಕ್ಕೆ ಬೆಟ್ಟಕ್ಕೆ ದಾರಿ ಬೈರಸಂದ್ರ. ಹನುಮಂತನ ಮೇನ್ ಪಾದ. ಬೆಳಗಿನ ಜಾವ 5:45 6 ಗಂಟೆಯಲ್ಲಿ ಇನ್ನೂ ಬೆಳಕು ಬಂದಿಲ್ಲ, ಕತ್ಲೆ. ನಾವು 3 ಜನ ಬೆಂಗಳೂರಿಂದ ಬಂದು ಏನೋ ಸಾಧಿಸೋಣ ಅಂತ ಬೆಟ್ಟ ಹತ್ತುತ್ತಾ ಇದೀವಿ. 1 ಅವರ್ ಬೆಟ್ಟ ಹತ್ತೋ ಜರ್ನಿ ಇದೆ. ಕತ್ಲೆಯಲ್ಲಿ ನಾವು ಕಾಣಿಸ್ತಾ ಇಲ್ಲ. ಮುಂದೆ ಜಾಗ ಹೇಗಿದೆ ತೋರಿಸ್ತಿದ್ದೀವಿ. ಹೆಂಗಿದೆಯಪ್ಪ ಎಕ್ಸ್ಪೀರಿಯನ್ಸು ಇಬ್ಬರಿಗೂ? ನನಗೂ ಚೆನ್ನಾಗಿದೆ. ಆಮೇಲೆ ಈ ಬೆಳಗ್ಗೆ ಈ ಕತ್ಲಲ್ಲಿ ನಾನು ಫಸ್ಟ್ ಟೈಮ್ ಬೆಟ್ಟ ಹತ್ತಾ ಇರೋದು. ಈ ತರ ಎಕ್ಸ್ಪೀರಿಯನ್ಸು ಮಜಾ ಇದೆ. ವಾಪಸ್ ಬಂದ್ಮೇಲೆ ತಿಂಡಿ ತಿನ್ಬಿಟ್ರೆ ಸಾಕು, ಜೀವ ಬದುಕುತ್ತೆ. ಹೌದೌದು ನೋಡಿ, ಆರೋಗ್ಯ ಬಹಳ ಮುಖ್ಯ ಆಗಿರೋದ್ರಿಂದ ಟೈಮ್ ಟು ಟೈಮ್ ತಿನ್ನಿ ಅಂತ ನಮ್ಗೆ ಡಾಕ್ಟರ್ ಹೇಳಿದ್ದಾರೆ. ಅದೇ ಈಗಲ್ಲ, ಇಳಿದ ಮೇಲೆ ಆಗುತ್ತೆ ತಿನ್ನೋ ಟೈಮು. ಅರ್ಲಿ ಮಾರ್ನಿಂಗ್ ಟ್ರಕ್ಕಿಂಗು ಬ್ಯೂಟಿಫುಲ್ ಆಗಿದೆ. ಈ ಕಾಡು ಮಧ್ಯ, ಬೆಟ್ಟಗಳ ಮಧ್ಯ ನಾವು ಬಿಟ್ಟರೆ ಬೇರೆ ಯಾರೂ ಇಲ್ಲ. ನಾವೇ ಫಸ್ಟ್ ಆ್ಯಕ್ಚುಲಿ ಬೆಟ್ಟ ಹತ್ತಕ್ಕೆ ಶುರು ಮಾಡಿದ್ದು. ನಮ್ಮ ಫ್ರೆಂಡ್ಸಲ್ಲೆಲ್ಲ ಹಿಂದೆ ಬರ್ತಾ ಇದ್ದಾರೆ. ಮೋಸ್ಟ್ಲಿ ಇನ್ನೊಂದು 1/4 ಗಂಟೆ ಅಂತ ಅನಿಸುತ್ತೆ, ಸಿಕ್ಬಿಡುತ್ತೆ. ಹನುಮಂತನ ದರ್ಶನ ಮಾಡಿಬಿಡೋಣ. ಬೆಳಗ್ಗೆ ದರ್ಶನ ಮುಗಿಸಿ ಬೆಟ್ಟ ಇಳಿದು
ತಿಂಡಿ ತಿನ್ನಬೇಕು, ಇಲ್ಲಾಂದರೆ ಹೊಟ್ಟೆ ಒಳಗಡೆ ಇರೋ ಹನುಮಂತ ಈಚೆ ಬಂದು ಕಪಾಳಕ್ಕೆ ಬರೆಸ್ತಾ ಇರ್ತಾನೆ. ತಡ್ಕೊಳಕ್ಕಾಗಲ್ಲ ಹಸುವಿನ ಸಮಸ್ಯೆ. ಹಸುವು ಕೂಡ ಒಂದು ದೊಡ್ಡ ಸಮಸ್ಯೆ ಅಲ್ವೇ? ಹಾಂ. ಒಂದು ವಿಚಾರ ಏನಪ್ಪ ಅಂದರೆ, ನೀವು ಲಾಸ್ಟ್ ವಿಡಿಯೋದಲ್ಲಿ ಮಂಗ್ನಂಗಿದ್ರಿ, ಈಗ ಫುಲ್ ಸ್ಮಾರ್ಟಾಗಿ ಕಟಿಂಗು ಶೇವಿಂಗ್ ಎಲ್ಲ ಮಾಡ್ಕೊಂಡು ಇಷ್ಟು ಟ್ರಿಮ್ ಆಗಿ ಬಂದಿದ್ದೀರ, ಏನು ವಿಚಾರ? ನಿಮ್ಮಂತ ಅಂಕಲ್ಗಳ ಮಧ್ಯೆ ಹುಡುಗರಾಗಿಲ್ಲ ಅಂದರೆ ನಾವು ಅಂಕಲ್ ಅಂತನಾ? ನೋಡಿ ಗೊತ್ತಾಗುತ್ತೆ. ಅಂದರೆ ಹಿಂದೆ ಇರೋರು ಹಂಗಾರೆ ಮುದುಕನ ಅವ್ರಿಗೆ ಗೊತ್ತಿಲ್ಲ. ಏನು ಸಮಾಚಾರ ಹೇಳಿ? ಹೆಣ್ಣಿಗೆ ನೋಡೋಕೆ ಹೋಗ್ತಿದ್ದೀರಾ ಈ ವಾರ? ಇಲ್ಲ ಗೊತ್ತಿಲ್ಲ. ನೋಡಿ ನಮ್ಮ ಹುಡುಗಂಗೆ ಎಷ್ಟಮ್ಮ 2.5 ಎಕರೆ ಜಮೀನಿದೆ ನಾಗಮಂಗಲದಲ್ಲಿ. ಯಾರಾದರೂ ಹೆಣ್ಣು ಕೊಡೋರಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ನಂಬರ್ ಹಾಕಿ, ಇಲ್ಲ ನಮ್ಮ ಹುಡುಗನ ನಂಬರ್ ನಾವೇ ಹಾಕ್ತೀವಿ. ನೋಡಿ ಒಂಚೂರು ನಮ್ಮ ಹುಡುಗ ಬೆಳ್ಬೆಳ್ಳು ತಳ್ಳು ಚೆನ್ನಾಗೋನೆ, ಒಂದು ಒಳ್ಳೆ ಹುಡುಗಿ ನೋಡ್ಬೇಕು ದಯವಿಟ್ಟು.